ಸಿಎಂ ಪದತ್ಯಾಗದ ಮಾತಿನ ಹಿಂದೆ ಇದೆಯಾ ಆ ವಿಶ್ವಾಸ? ಹೈಕಮಾಂಡ್ ಮೇಲೆ ನಿಷ್ಠೆ ಪ್ರದರ್ಶಿಸುತ್ತಲೇ ಸಿಎಂ ದಾಳ. ಸಿಎಂ ಪದತ್ಯಾಗದ ಮಾತಿನ ಹಿಂದೆ ಆ ಒಂದು ವಿಶ್ವಾಸ ಇದೆಯಾ? ಹೈಕಮಾಂಡ್ ಮೇಲೆ ನಿಷ್ಠೆ ಪ್ರದರ್ಶನ ಮಾಡುತ್ತಲೇ ಸಿಎಂ ದಾಳ. ರಾಹುಲ್ ಗಾಂಧಿ ಮೇಲೆ ಅತೀವ ನಂಬಿಕೆ ಇರಿಸಿರುವಂತಹ ಸಿಎಂ. ಅಹಿಂದ ರಾಮಯ್ಯ ವಿಚಾರದಲ್ಲಿ ರಾಹುಲ್ಗೂ ಅಷ್ಟೇ ನಂಬಿಕೆ ಇದೆ. ಅಳೆದು ತೂಗಿ ಹೆಜ್ಜೆ ಇಡುವ ಸಿದ್ದರಾಮಯ್ಯ ನಡೆ ರಾಹುಲ್ಗೆ ಇಷ್ಟ. ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯದ ಮೇಲೆ ನಂಬಿಕೆ. ಸಿದ್ದರಾಮಯ್ಯ ಆಡಳಿತದ ಮೇಲೆ ಎಐಸಿಸಿ ಅಧಿನಾಯಕನಿಗೆ ವಿಶ್ವಾಸ ಇದೆ. ಪಕ್ಷದ ದೃಷ್ಟಿಯಿಂದ ಅಷ್ಟು ಸುಲಭಕ್ಕೆ ಸಿದ್ದುನ ಬಿಡಲ್ಲ ಎಂಬ ನಂಬಿಕೆ. ಸಿದ್ದರಾಮಯ್ಯಗೆ ಅಷ್ಟೇ ಅಲ್ಲ, ಅವರ ಬೆಂಬಲಿಗರ ವಿಶ್ವಾಸ ಕೂಡ ಹೌದು. ಅದೇ ನಂಬಿಕೆ ವಿಶ್ವಾಸದ ಮೇಲೆ ಪದತ್ಯಾಗದ ದಾಳ ಉರುಳಿಸಿದ್ರ ಸಿದ್ದು. ಸಿಎಂ ಪದತ್ಯಾಗದ ಮಾತಿನ ಹಿಂದೆ ಒಂದು ವಿಶ್ವಾಸ. ಏನು ಆ ವಿಶ್ವಾಸ? ಸಿದ್ದರಾಮಯ್ಯ ಮೇಲೆ ಹೈಕಮಾಂಡ್ ಲೆವೆಲ್ಗೂ ಸಹಿತ ಯಾವ ರೀತಿಯಾಗಿ ವಿಶ್ವಾಸ ಇದೆ, ನಂಬಿಕೆ ಇದೆ. ರಾಹುಲ್ ಗಾಂಧಿ ಯಾಕೆ ವಿಚಾರ ಮಾಡ್ತಾರೆ ಸಿಎಂ ಬದಲಾವಣೆ ಅಂದ ತಕ್ಷಣ ಸಿದ್ದರಾಮಯ್ಯ ಅವ್ರನ್ನ ಕೆಳಗಡೆ ಇಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾಕೆ ಯೋಚನೆ ಮಾಡ್ತಾರೆ? ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಆ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ? ಹೈಕಮಾಂಡ್ ಲೆವೆಲ್ಗೂ ಸಹಿತ ಯಾಕೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡಿದ್ರೆ, ಸಿದ್ದರಾಮಯ್ಯ ಅವರ ರಾಜಕೀಯ ಆಡಳಿತ ಇದೆಯಲ್ವಾ, ಅದು ಒಂದು ದೊಡ್ಡ ಮಟ್ಟಿಗೆ ಎಲ್ಲರಿಗೂ ಕೂಡ ವಿಶ್ವಾಸವನ್ನ ತಂದುಕೊಟ್ಟಿದೆ. ಅವರು ಎಲ್ರಿಗೂ ಹೇಳಿದ್ದು ಏನ್ ತೀರ್ಮಾನ ಕೊಡ್ತಾರೆ ತೀರ್ಮಾನದಂತೆ ನಾವೆಲ್ಲ ನಡ್ಕೊಂಡು ಹೋಗೋಣಪ್ಪ ಅಂತಕ್ಕಂಥ ಸಲಹೆ ಅವರು ಕೂಡ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸಚಿವರು ಕೂಡ ಒಪ್ಪಿದ್ದಾರೆ. ಯಾವ್ದಕ್ಕೆ ನೋಡಿ, ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂತದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನ್ ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಕ್ಕೂ ಸಿದ್ಧ ಇದ್ದಾರೆ. ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ಯಾವುದು ಸಿದ್ದರಾಮಯ್ಯನ ಅದು ಹೈಕಮಾಂಡ್ ನಲ್ಲಿ ತೀರ್ಮಾನ ಮಾಡುವಂತ ವಿಚಾರ. ನಮ್ಮೆಲ್ಲರೂ ಹೋಗ್ತಾರೆ, ನಾವೇನೇನು ಹೇಳ್ಬೇಕು ಅಂತ ಇದೆ ನಾವೆಲ್ಲ ಹೇಳಿದ್ದೇವೆ, ಗೊತ್ತಾಯ್ತಾ. ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೇವೆ. ಅವರು ಎಲ್ರಿಗೂ ಹೇಳಿದ್ದು ಏನ್ ತೀರ್ಮಾನ ಕೊಡ್ತಾರೆ. ಯಾಕೆ ಹೈಕಮಾಂಡ್ ಲೆವೆಲ್ಗೆ ಇದ್ರ ಚರ್ಚೆ ಹೋಯ್ತು ಅಂತ ಅಂದ್ರೆ, ಹೈಕಮಾಂಡ್ ಯಾಕೆ ಮೌನವಾಗ್ಬಿಡುತ್ತೆ ಅಂತ. ಯಾಕಂದ್ರೆ ಈ ಬಾರಿ ನಾವು ಎಷ್ಟೋ ಬಾರಿ ಗಮನಿಸಿದ್ವಿ, DK ಶಿವಕುಮಾರ್ ಅವರು ಎಷ್ಟು ಬಾರಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು, ಹೈಕಮಾಂಡ್ನ ಮನವೊಲಿಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು. ಮತ್ತೊಂದು ಆಶ್ಚರ್ಯ ಅಂದ್ರೆ, ರಾಹುಲ್ ಗಾಂಧಿ DCMನನ್ನ ಭೇಟಿ ಆಗೋದಕ್ಕೆ ಮುಂದಾಗಲಿಲ್ಲ 2 ಬಾರಿ ಹೋದಂಥ ಸಂದರ್ಭದಲ್ಲಿ. ಇಷ್ಟೆಲ್ಲ ಆಗ್ತಾ ಇದೆ ಅಂತ ಅಂದರೆ, ಯಾಕಂದರೆ ಒಂದು ಕಡೆ DCM DK ಶಿವಕುಮಾರ್ ಸಹಿತ ಅಷ್ಟೇ ಇಂಪಾರ್ಟೆಂಟು ಪಕ್ಷಕ್ಕೆ ಅಂತ ಅಂದರೆ ಎಸ್ ಹೌದು, ಅವರ ಇಂಪಾರ್ಟೆನ್ಸು ಅಷ್ಟೇ ಇದೆ. ಬಟ್ ಸಿದ್ದರಾಮಯ್ಯ ಅವರ ಆಡಳಿತ ಹೇಗಿದೆ, ಅವರಿಗೆ ಇರುವಂಥ ಬೆಂಬಲ ಹೇಗಿದೆ, ಅಹಿಂದ ನಾಯಕ ಅನ್ನುವಂಥ ಒಂದು ಅವ್ರಿಗೆ ಪಟ್ಟಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಸಿದ್ದರಾಮಯ್ಯ ಅವರ ನಿಲುವುಗಳನ್ನು ನಾವಿಲ್ಲಿ ಗಮನಿಸಿ ನೋಡಬೇಕಾಗುತ್ತೆ. ಜಮೀರ್ ಅಹ್ಮದ್ ಖಾನ್ ನೋಡಿದ್ರೆ ಸಿದ್ದರಾಮಯ್ಯ ಅವರ ಆಪ್ತರು. ಜಮೀರ್ ಅಹ್ಮದ್ ಖಾನ್ ನಂಬ್ಕೊಂಡು ಅಲ್ಪಸಂಖ್ಯಾತ ಸಮುದಾಯ ಇದೆ. ಇದಕ್ಕೆಲ್ಲ ಹೊಡೆತ ಬೀಳ್ಬೋದು. ಈಗ DKC ವರ್ಸಸ್ ಜಮೀರ್ ಅಹ್ಮದ್ ಖಾನ್ ಅಂತ ಫೈಟ್ ಇದೆ. ಇದೆಲ್ಲವೂ ಕೂಡ ಒಂದು ಕಡೆ ಗೊಂದಲವನ್ನ ಹುಟ್ಟಿ ಆಗ್ತಾ ಇದೆ ಹೈಕಮಾಂಡ್ಗೆ.